ಇವತ್ತೊಂದು ದಿವಸ ಉಪವಾಸ ಪ್ರಾರ್ಥನೆಯು ಎಷ್ಟೋ ದಿನಗಳಿಂದ ಸ್ವಾಮಿ ಪಾಸ್ಟ್ರೇ ನಾನು ಉಪವಾಸ ಇರಿತೀನಿ ಎಂಬುದಾಗಿ ಹೇಳುವಾಗ ಅವರು ಅನೇಕ ಸರ್ತಿ ಅನಾರೋಗ್ಯಗಳಿಗೆ ಅವರು ಒಳಗಾಗಿದ್ದರು ಸ್ವಾಮಿ ಕರ್ತನೆ. ಆದರೆ ದೇವರೇ, ಕಾಲವು ಕೂಡಿ ಬಂದಾಗ ನಿನ್ನ ಕಾರ್ಯವನ್ನು ನಾವು ನೋಡ್ತೇವೆ ಎಂಬುದಾಗಿ ಹೇಳುವ ಪ್ರಕಾರ ಸ್ವಾಮಿ ಕರ್ತನೆ ಅಪ್ಪ, ನಿನ್ನ ಮಗನು 21 ದಿನದ ಉಪವಾಸ, ಒಂದು 15 ದಿನ ಉರಿ ಕಮ್ಮಿನೇ ಆಗಿಲ್ಲ. 1 ದಿನ ಬಿಟ್ಟು 2 ದಿನ ಬಿಟ್ಟು 4 ದಿನ ಬಿಟ್ಟು ಕಂಟಿನ್ಯೂ ಉರಿ ಬರ್ತಾ ಇತ್ತು, ಜ್ವರ. ಈ ಜ್ವರ ಬರ್ತಾ ಇರುವಂಥ ಸಮಯದಲ್ಲಿ ನಾನೇನು ತಿಳ್ಕೊಂಡೆ, ಡಾಕ್ಟರ್ ಬಳಿ ಹೋಯ್ದೆವು, ಕಮ್ಮಿನೇ ಆಗಿಲ್ಲ. ಮತ್ತು ಟಾನಿಕ್ಗಳನ್ನ ತಗೊಂಡು ಬಂದು ಹಾಕಿದೆವು, ಕಮ್ಮಿನೇ ಆಗಿಲ್ಲ. ಒಂದು 15 ದಿನ ಆದರೆ ಯಾಕೋ ಇನ್ನು ಟೈಫಾಯ್ಡ್ ಮೇಲೆ ಏನಾರ ಹಾಕಿರ್ಬೋದು, ಮತ್ತು ಇನ್ನು ಬ್ಲಡ್ ಚೆಕಿಂಗ್ ಮಾಡಿಸಾರಿ ಅಂದ್ಬಿಟ್ಟು ನನ್ನ ಮಗಳನ್ನ ತಗೊಂಡು ಹೋಗೋದಕ್ಕಿಂತ ಮುಂಚೆ ನಾನು ದೇವರ ಸಾನ್ನಿಧ್ಯದಲ್ಲಿ ನಾನು ಬೇಡ್ಕೊಂಡಿದ್ದೀನಿ. ದೇವರೇ, ರಿಪೋರ್ಟು ಎಲ್ಲ ನಾರ್ಮಲ್ ಬಂತಂತಂದರೆ ನಾನು ಚರ್ಚಿನ ಸಾಕ್ಷಿ ಹೇಳ್ತೀನಪ್ಪ ಅಂದ್ಬಿಟ್ಟು ಹೋಗಿ ಒಂದು 11:30 ಹಂಗೆ ಹೋಗಿ ನಾವು ಬ್ಲಡ್ ಚೆಕಿಂಗ್ ಮಾಡಿದ್ದೇವೆ, ಚೆಕ್ ಮಾಡೋಕ್ಕೆ ಕೊಟ್ಟಿದ್ದೇವೆ. ಡಾಕ್ಟ್ರ್ ಹೇಳಿದ್ದಾರೆ 3 ಗಂಟೆಗೆ ಬಂದು ನೀವು ಬ್ಲಡ್ ರಿಪೋರ್ಟನ್ನು ತಗೊಂಡು ಹೋಗ್ಲಿಕ್ಕೆ ಎಂಬುದಾಗಿ ಅವ್ರು ಹೇಳಿದ್ದಾರೆ. 3 ಗಂಟೆಗೆ ನಾನು ಹೋದೆ. 15 ದಿನ ಮೇಲೆ ಅದು ಉರಿ ಕಮ್ಮಾಗಿಲ್ಲ, ಕಂಪಲ್ಸರಿ ಟೈಫಾಯ್ಡ್ ಬರ್ಬೋದು ಅಂತಂದ್ಬಿಟ್ಟು ನಾನು ನೆನೆಸಿದ್ದೀನಿ. ಆದರೆ ದೇವ್ರ ಮೇಲೆ ನಂಬಿಕೆಯಿಂದ ವಿಶ್ವಾಸದಿಂದ ನಾನು ಪ್ರಾರ್ಥನೆ ಮಾಡಿದ್ದೀನಿ. ದೇವರೇ, ಎಲ್ಲ ನಾರ್ಮಲ್ ಬರಬೇಕು ಅಂತಂದ್ಬಿಟ್ಟು ದೇವ್ರ ಕೃಪೆಯಿಂದ ಹೋಗಿ ರಿಪೋರ್ಟನ್ನು ತಗೊಂಡ್ಮೇಲೆ ಅಲ್ಲಿ ಡಾಕ್ಟ್ರಿಗೆ ಕೇಳುವಾಗ ಎಲ್ಲ ನಾರ್ಮಲ್ ಅದ ಸರ್, ನೀವು ಯಾಕೆ ಚಿಂತೆ ಮಾಡತ್ತೀರಿ ಅಂತಂದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಊಟನೇ ಮಾಡಲ್ಲ. ಅವಾಗ ನಾನೇನು ಮಾಡಿದೆ, ಡಾಕ್ಟ್ರಿಗೆ ಎಲ್ಲ ನಾರ್ಮಲ್ ಅದ ಅಂತಂದಮೇಲೆ ಏನರ ಒಂದು ಇಂಜೆಕ್ಷನ್ರ ಬರ್ರಿ, ಟಾಣಿಗರ ಬರ್ರಿ ಅಂತಂತಂದೆ. ಏನರ ಪ್ರಾಬ್ಲಮ್ ಇದ್ದರೆ ನಾವು ಬರೀತೇವೆ, ಏನೋ ಪ್ರಾಬ್ಲಮ್ ಇಲ್ಲ, ಹಾಗೆ ತಗೊಂಡೋಗ್ರಿ ಅಂತ ಹೇಳೋದು. ಅವಾಗ ನನಗೆ ಒಂದು ಐಡಿಯಾ ಬಂತು, ಏನಂತಂತಂದರೆ, ಸರ್ ಇವರು ಊಟನೇ ಮಾಡಲ್ಲ ಅಂತಂತ ಹೇಳಿದೆ. ಅವಾಗ ಒಂದು ಊಟದ ಟಾನಿಕ್ ಬರ್ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಆ ಟಾನಿಕನ್ನು ಹಾಕ್ಲಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಅವ್ರು ಊಟ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಆ ಉರಿ ಇವತ್ತಿಗೂ ಬರಲಿಲ್ಲ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರವಾಗಲಿ. ಯಾಕಂತಂತಂದರೆ ನೋಡ್ರಿ, ನಾವು ಅನೇಕ ಸರ್ತಿ ಒಂದೊಂದು ಪ್ರಾಬ್ಲಮ್ಗಳು ಅವು ನಮ್ಮ ಹತ್ರನೇ ಇರ್ತವೆ, ಅವು ನಾವು ಸಾಲ್ವ್ ಮಾಡ್ಕೊಳ್ಳೋದು. ಅವಳು ಊಟ ಮಾಡ್ತಾ ಇಲ್ಲ, ಸುಸ್ತಾಗ್ಲತ್ತಾಳ, ಶರೀರದಲ್ಲಿ ಬಲಹೀನತೆ ಅದ, ಆ ಉರಿಗಳು ಬರ್ತವೆ, ಇನ್ನು ಏನೆಲ್ಲ ಅಟ್ಯಾಕ್ ಮಾಡ್ತದೆ. ಇವಾಗ ಯಾವಾಗ ಊಟ ಮಾಡೋ ಟಾನಿಕ್ ಡಾಕ್ಟ್ರ್ ಕೊಟ್ಟಿದ್ದಾನೋ ಅದನ್ನು 3 ಟೈಮ್ ತಗೋತಾ ಇದ್ದಾಳೆ, 3 ಟೈಮ್ ಊಟ ಮಾಡ್ತಾ ಇದ್ದಾಳೆ. ಹಲ್ಲೆಲೂಯಾ, ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕೆ ಗೊತ್ತದಲ್ಲ, ಹಾಸ್ಪಿಟಲ್ ಕೂಡ ರೆಡಿ ಮಾಡಿಸಿದ್ದು ಯೇಸು ಕ್ರಿಸ್ತನಾಗಿದ್ದಾನೆ. ಯಾಕಂದರೆ ಬೈಬಲಲ್ಲಿ ಬರೆದಿದ್ದದ, ರೋಗ ಇರುವಂಥವನಿಗೆ ಡಾಕ್ಟರ್ ಬೇಕು, ರೋಗ ಇದ್ದವನಿಗೆ ಡಾಕ್ಟರ್ ಬೇಕಾಗಿಲ್ಲ ಅಂತೇಳಿ. ಕ್ಷೇಮ ಇರುವವನಿಗೆ ವೈದ್ಯನು ಬೇಕಾಗಿಲ್ಲ, ಕ್ಷೇಮ ಇಲ್ಲದೆ ಇರುವವನಿಗೆ ವೈದ್ಯನು ಬೇಕು ಎಂಬುದಾಗಿ ಹೇಳಿದ್ದಾನೆ. ಅದಕ್ಕೋಸ್ಕರವಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಹೀಗೆ ನಮ್ಮ ಕುಟುಂಬದಲ್ಲಿ ಒಂದು ಅದ್ಭುತ ಮಾಡಿದ್ದಾನೆ. ದೇವರು ಈ ಒಂದು ಸಾಕ್ಷಿಯನ್ನು ಹೇಳುವಂತೆ ದೇವರು ಸಹಾಯ ಮಾಡಿದ್ದಾನೆ. ಆತನು ಮಾಡಿದ ಉಪಕಾರಗಳಲ್ಲಿ ನಾವು ಒಂದನ್ನು ಕೂಡ ಮರಿಬಾರ್ದೆಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ದೇವರಿಗೆ ಸ್ತೋತ್ರ. ಮತ್ತೆ ಯಾರಾದರೂ ಸಾಕ್ಷಿ ಹೇಳುವಂಥವರಾಗಿದ್ದರೆ ಮಗ ಪರಿಶುದ್ಧಾತ್ಮನ ಹೆಸರಿನಲ್ಲಿ ಕರ್ತನೆ, ಅಪ್ಪ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ ಕರ್ತನೆ. ನೀನು ಒಳ್ಳೆ ದೇವರಪ್ಪ, ನೀನು ಒಳ್ಳೆಯದನ್ನೇ ಮಾಡುವ ಕರ್ತನು ನೀನಾಗಿದೆ ಸ್ವಾಮಿ. ನಿನಗೆ ಸ್ತೋತ್ರ ಮಾಡ್ತಾ ಇದ್ದೇನೆ ಕರ್ತನೆ ರಾಜ. ದೇವರೇ, ನಿನ್ನ ಸೇವೆಗೆಂದು ಕೊಟ್ಟಿರುವಂಥ ಕಾಣಿಕೆಗಳನ್ನು ನಿನ್ನ ಆಶೀರ್ವಾದ ಮಾಡು ಸ್ವಾಮಿ. ದೇವರೇ, ನಿನ್ನ ವಾಕ್ಯದಲ್ಲಿ ನಾವು ನೋಡ್ತೇವೆ ಸ್ವಾಮಿ, ಕುಡಿರಿ ನಿಮಗೆ ಕೊಡಲ್ಪಡುವುದು ಎಂಬುದಾಗಿ ಸ್ವಾಮಿ ಕರ್ತನೆ. ಹೌದು ಸ್ವಾಮಿ ದೇವರೇ, ನಿನ್ನ ಮಕ್ಕಳು ನೀನು ಕೊಡುತ್ತಿ ಎಂಬುದಾಗಿ ನಿನ್ನ ಸೇವೆಗೆ ಅವರು ಕೊಟ್ಟಿದ್ದಾರೆ ಕರ್ತನೆ.
ಈ ಸಭೆಗೆ ಕೊಟ್ಟಿದ್ದಾರೆ ಸ್ವಾಮಿ ಕರ್ತನೆ. ದೇವರೇ, ನೀವು ಅಳೆಯುವ ಅಳತೆಯನ್ನೇ ನಾನು ನಿಮಗೆ ಅಳಿತೇನೆ ಎಂಬುದಾಗಿ ನೀವು ವಾಗ್ದಾನ ಮಾಡಿದ್ದೀರಿ ಸ್ವಾಮಿ ಕರ್ತನೆ. ನೀವು ಕೊಡುವ ಹಾಗೆ ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ನೀವು ಹೇಳಿದ್ದೀರಿ ಸ್ವಾಮಿ ಕರ್ತನೆ. ನೀವು ಹೇಗೆ ನನ್ನ ಆಲಯಕ್ಕೆ, ನನ್ನ ಸಭೆಗೆ, ನನ್ನ ಸೇವೆಗೆ ನೀವು ಕೊಡುತ್ತೀರೋ ಹಾಗೆ ನಾನು ನಿಮಗೆ ಕೊಡುತ್ತೇನೆ. ನೀನು ಅಳೆಯುವ ಅಳತೆಯನ್ನೇ ನಾನು ನಿನಗೆ ಅಳಿತೇನೆ ಎಂಬುದಾಗಿ ನೀನು ಹೇಳಿದ್ದಿ ಸ್ವಾಮಿ ಕರ್ತನೆ. ಅಪ್ಪ, ನಿನ್ನ ಆಲಯಕ್ಕೆ, ನಿನ್ನ ಸೇವೆಗೆ, ನಿನ್ನ ಸಭೆಗೆ ನಾವು ಹೇಗೆ ಕೊಡುತ್ತೇವೋ ಸ್ವಾಮಿ ಹಾಗೆ ನಾನು ನಿನಗೆ ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದಿ ಕರ್ತನೆ. ದೇವರೇ, ನಿನಗೆ ಸ್ತೋತ್ರವಾಗಲಿ. ಕೊಡುವುದಕ್ಕಿಂತ ಮುಂಚೆ ಎಚ್ಚರವಾಗಿ ನಾವು ಕೊಡುವವರಾಗಿರಬೇಕೆಂಬುದಾಗಿ ದೇವರ ವಾಕ್ಯ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ. ದೇವರೇ, ನಿನ್ನ ಆಲಯಕ್ಕೆ ನಾವು ಕೊಟ್ಟಿದ್ದೇವೆ ಸ್ವಾಮಿ, ನಿನ್ನ ಸೇವೆಗೆ ನಾವು ಕೊಟ್ಟಿದ್ದೇವೆ ಕರ್ತನೆ. ನಾವು ನಿನಗೆ ಹೇಗೆ ಕೊಟ್ಟಿದ್ದೇವೋ ಹಾಗೇ ನಮಗೆ ಕೊಡು ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಅಪ್ಪ, ನಾವು ನಿನಗೆ ಹೇಗೆ ಕೊಟ್ಟಿದ್ದೇವೋ ಸ್ವಾಮಿ ಹಾಗೆ ನಮಗೆ ನೀನು ಕೊಡುತ್ತಿ ಎಂಬುದಾಗಿ ನೀನು ಹೇಳಿದ್ದೀ ಸ್ವಾಮಿ. ನೀನು ನನ್ನ ಸೇವೆಗೆ ಹೇಗೆ ಕೊಟ್ಟಿದೆಯೋ, ನನ್ನ ಸಭೆಗೆ ನೀನು ಹೆಂಗೆ ಕೊಟ್ಟಿದೆಯೋ ನಾನು ಹಾಗೆ ಕೊಡುತ್ತೇನೆ ಎಂಬುದಾಗಿ ನೀನು ಹೇಳಿದ್ದಿ ಸ್ವಾಮಿ. ನಿನಗೆ ಸ್ತೋತ್ರವಾಗಲಿ. ನೀ ಅಳತೆಯನ್ನೇ ನಾನು ನಿನಗೆ ಅಳಿತೇನೆ ಎಂಬುದಾಗಿ ನೀನು ಹೇಳಿದ್ದಿ ಸ್ವಾಮಿ. ನನ್ನ ಸೇವೆಗೆ ನೀನು ಅಳದ ಅಳತೆಯನ್ನ ದೇವರೇ ನಾನು ನಿನಗೆ ಅಳಿತೇನೆ. ನನ್ನ ಸಭೆಗೆ ನೀನು ಅಳದ ಅಳತೆಯನ್ನೇ ನಾನು ನಿನಗೆ ಅಳಿತೇನೆ. ನನ್ನ ಸಭೆಗೆ ದೇವರೇ, ನಿನಗೆ ಸ್ತೋತ್ರವಾಗಲಿ ಕರ್ತನೆ. ಅಪ್ಪ, ನಾವು ಕೊಟ್ಟಿರುವಂತ ಕಾಣಿಕೆ ಭಾಗವನ್ನ ನೀನು ಆಶೀರ್ವದಿಸು, ವಾಕ್ಯ ಭಾಗವನ್ನು ಕೂಡ ನೀನು ಆಶೀರ್ವದಿಸಪ್ಪ. ನಿನಗೆ ಸ್ತೋತ್ರವಾಗಲಿ. ದೇವರೇ, ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್, ಹಲ್ಲೆಲೂಯಾ. ಅದಕ್ಕೆ